ಹಾಯ್ ಹಲೋ ನಮಸ್ತೆ. ನಾವು ಇವತ್ತಿದ್ದೀವಿ ಜೆಪಿ ನಗರ್ ಥರ್ಡ್ ಫೇಸ್ ಪರ್ಫೆಕ್ಟ್ ಕಾರ್ಸ್. ಹಾಯ್ ಮೇಡಮ್. ಹಾಯ್ ಸರ್. ಏನ್ ಮೇಡಮ್ ನಿಮ್ಮ ಶೋರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನಮ್ದು ಯೂಸ್ಡ್ ಕಾರ್ಸ್ ಬೈ ಅಂಡ್ ಸೇಲ್ ಇರುತ್ತೆ. ಓಕೆ. ಜೆಪಿ ನಗರ ಥರ್ಡ್ ಫೇಸ್ ಪರ್ಫೆಕ್ಟ್ ಕಾರ್ಸ್ ಅಂತ ಆಫೀಸ್. ಲ್ಯಾಂಡ್ ಮಾರ್ಕ್ ನಿಮ್ಗೆ ರಾಗಿಗುಡ ಬರುತ್ತೆ. ರಾಗಿಗುಡ SLV ಹೋಟೆಲ್. ನಮ್ಮ ಆಫೀಸ್ ಅಲ್ಲಿ ನಿಮ್ ಯೂಟ್ಯೂಬ್ ಮುಖಾಂತರ ಬರೋರಿಗೆ ಆಫರ್ಸ್ ಬಂದ್ಬಿಟ್ಟು ಯಾವುದೇ ತರ ಆಫೀಸ್ ಕಮಿಷನ್ ತಗೊಳ್ಳೋದಿಲ್ಲ, RTO ಚಾರ್ಜಸ್ ತಗೊಳ್ಳೋದಿಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸೇಲ್ ಮಾಡ್ತೀವಿ. ಮೀಟರ್ ಗ್ಯಾರಂಟಿ ಕೊಡ್ತೀವಿ. ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ ನಿಮ್ಗೆ ನಮ್ಮ ಹತ್ರ. ಮಲ್ಟಿ ಬ್ರಾಂಡ್ ಯೂಸ್ಡ್ ಕಾರ್ ಶೋರೂಮ್, ಬೈಯಿಂಗ್, ಸೆಲ್ ಅಂಡ್ ಎಕ್ಸ್ಚೇಂಜ್. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ವಿಡಿಯೋ ಎಲ್ಲ ತೋರಿಸಿ ಕಾರ್ ಬಗ್ಗೆ ತೋರಿಸಿ ನೋಡೋಣ. ಓಕೆ ಮೇಡಮ್, ಈ ಕಾರ್ ನೋಡಕ್ ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೇಡಮ್, ನೋಡೋಣ. ರೆನಾಲ್ಟ್ ಡಸ್ಟರ್ ಸರ್, RX Z ಇದು 85 PS ಬರುತ್ತೆ. 16 ಮಾಡೆಲ್ ಇರೋದು, ಸಿಂಗಲ್ ಓನರ್. 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಇದು. ಇದ್ರದ್ದು ಫೀಚರ್ಸ್ ನಿಮಗೆ ಡೀಸೆಲ್ ವೇರಿಯಂಟ್ ಇರೋದ್ರಿಂದ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ 730 ಕೋಟ್ ಮಾಡಿದೀವಿ. ನಿಮ್ ಚಾನೆಲ್ ಇಂದ ಬರೋರಿಗೆ ಇನ್ನೂ ಪ್ರೈಸ್ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಏನಿದೆ ಮೇಡಮ್ ಸ್ಪೆಸಿಫಿಕೇಶನ್ ಇದರಲ್ಲಿ? ಫೀಚರ್ಸ್ ಏರ್ ಬ್ಯಾಗ್, ಅಲೋ ವೀಲ್ಸ್ ಇದೆ ಇದರಲ್ಲಿ. ಇಂಟೀರಿಯರ್ ವೈಸ್ ನೋಡಬಹುದು ನೀವು, ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ. ಡೈರೆಕ್ಟ್ ಇದು ಕಸ್ಟಮರ್ ದೇನೆ ಪಾರ್ಕ್ ಅಂಡ್ ಸೇಲ್ ಅಂತ ಬಿಟ್ಟಿರೋದು. ಇನ್ನೇನಿದೆ ಮೇಡಮ್ ಎಕ್ಸ್ಟ್ರಾ? ನಾರ್ಮಲ್ ರೆಗ್ಯುಲರ್ ಫೀಚರ್ಸ್. ಗಾಡಿ ಆಕ್ಸಿಡೆಂಟ್ ಫ್ರೀ ಇದೆ. ನೀವು ಚೆಕ್ ಮಾಡಿನೂ ತಗೋಬಹುದು, ಶೋರೂಮ್ ಅಲ್ಲಿ ಚೆಕ್ ಮಾಡಿ ತಗೋಬಹುದು. ಏನ್ ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಶೋರೂಮ್ಗೂ ಇದಕ್ಕೂ? ನಾನು ಶೋರೂಮ್ ಅಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ ಇದು? ಶೋರೂಮ್ ಅಲ್ಲಿ ತಗೊಂಡ್ರೆ ಆನ್ ರೋಡ್ ಬೇರೆನೇ ಇರುತ್ತೆ ಸರ್. ಇವಾಗ ಈ ಮಾಡೆಲ್ ಇಲ್ಲ ಅಲ್ಲ ನಿಮಗೆ, ಇದು ಮಾಡೆಲ್ ಸ್ಟಾಪ್ ಆಗಿದೆ. ಡಸ್ಟರ್ ಅಂದ್ರೆ ಓಲ್ಡ್ ಯೂಸ್ ಮಾಡೋರ್ಗೆ ತುಂಬಾ ಇಷ್ಟ, ಈಗ ಜನರೇಷನ್ ಇಲ್ಲ. 90s ಅವ್ರಿಗಂದ್ರೆ ತುಂಬಾ ಲೈಕ್ ಆಗುತ್ತೆ ಡಸ್ಟರ್ ಅಂದ್ರೆ. ಆ ಟೈಮಲ್ಲಿ ಇದು ಒಳ್ಳೆ ಗಾಡಿ. 85 PS ಇರೋದ್ರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಟಾಪ್ ಅಂಡ್ ವೇರಿಯಂಟ್. ಕಲರು ನಿಮ್ಗೆ ರೇರ್ ಕಲರ್ ಅಂತ ಹೇಳ್ಬೋದು. ಇದರಲ್ಲಿ ಹುಂಡೈ ವರ್ನ SX ಫ್ಲೂಡಿಕ್ ಇರೋದು. 2012 ಮಾಡೆಲ್ ಇದೆ, ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಇಲ್ಲ ಇದರಲ್ಲಿ, ಲ್ಯಾಪ್ಸ್ ಆಗಿದೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 6 ಮಂತ್ ಬ್ಯಾಕ್ ಕಸ್ಟಮರ್ ನಮ್ಮ ಹತ್ರನೇ ತಗೊಂಡಿರೋದು ಇದು. ಇವಾಗ ಅವ್ರು XUV ತಗೊಂಡು ಇದನ್ನ ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಅಂತ ಬಿಟ್ಟಿದ್ದಾರೆ. ಅವ್ರ ಸರ್ವಿಸ್ ಎಲ್ಲ ಮಾಡಿಸಿದ್ದಾರೆ. ಇವಾಗ ತಗೊಂಡಿರೋರಿಗೆ ಸರ್ವಿಸ್ ಮಾಡ್ಬೇಕಂತಾನೆ ಇಲ್ಲ ಗಾಡಿನಲ್ಲಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಟಾಪ್ ಅಂಡ್ ವೇರಿಯಂಟ್ ಇದೆ ನಿಮಗೆ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಲಾಂಗ್ ಹೋಗಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ಪ್ರೈಸ್ ಇದ್ರಲ್ಲಿ ನಿಮ್ಗೆ 4,20,000 ಇದೆ. ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ರೀಸೆಂಟ್ಲಿ ಜನರಲ್ ಸರ್ವಿಸ್ ಎಲ್ಲ ಆಗೋಗಿದೆ. ಟೈರ್ಸ್ ಎಲ್ಲಾನು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಮೇಂಟೈನ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ. ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ. ಇದು 90,000 ಏನೋ ಡ್ರಿವೆನ್ ಆಗಿದೆ. ನಿಯರ್ 1 lakh ಟಚ್ ಆಗಿದೆ ಕಿಲೋಮೀಟರ್ಸ್. ಇದು ನೋಡಕ್ ಚೆನ್ನಾಗಿ ಕಾಣ್ತಿದೆ ಮೇಡಮ್. ಇದು ಫಿಯಟ್ ಲೀನಿಯಸ್ ಎಮೋಷನ್ ಪ್ಯಾಕ್. 10 ಮಾಡೆಲ್, ಸೆಕೆಂಡ್ ಓನರ್ ಇದೆ. ಕಿಲೋಮೀಟರ್ ಕಡಿಮೆನೆ ಡ್ರಿವೆನ್ ಆಗಿದೆ. ಇದು 70 ಚೇಂಜ್ ಏನೋ ಓಡಿದೆ. ಇಂಟೀರಿಯರ್ ವೈಸ್ ತುಂಬಾ ಚೆನ್ನಾಗಿದೆ ಗಾಡಿ. ಇದರಲ್ಲಿ ಫೀಚರ್ಸ್ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್, ABS ಇದೆ, ಮ್ಯಾಗ್ ವೀಲ್ಸ್ ಬರುತ್ತೆ ಇದರಲ್ಲಿ. AC, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಲಕ್ಸರಿ ವೆಹಿಕಲ್ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ನೋಡ್ತಿರೋರ್ಗೆ ಒಳ್ಳೆ ಗಾಡಿ ಇದು. ಪ್ರೈಸಿಂಗ್ ಇದು 2,30,000 ಇದೆ. ನೆಗೋಷಿಯಬಲ್ ಆಗುತ್ತೆ. ಈ ಚಾನಲ್ ನೋಡ್ಕೊಂಡ್ ಬರೋರ್ಗೆ ನಾವು ಯಾವ್ದು ಇದು ತಗೊಳ್ಳೋದಿಲ್ಲ, ಕಮಿಷನ್ ಏನಿರೋದಿಲ್ಲ. ಇರೋ ಪ್ರೈಸಿಂಗ್ ಅಲ್ಲೂ ಕಡಿಮೆ ಮಾಡಿಸಿ ಕೊಡ್ತೀವಿ. 2,30,000 ಪ್ರೈಸಿಂಗ್ ಕೋಟಿಂಗ್ ಇರೋದು. ಅದರಲ್ಲೂ ಪ್ರೈಸ್ ಕಡಿಮೆ ನೆಗೋಷಿಯಬಲ್ ಇದೆ. ಗಾಡಿ ಚೆನ್ನಾಗಿದೆ, ತಗೊಂಡ್ರೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬಹುದು ಇದು. ಓಕೆ ಮೇಡಮ್, ಇದು ಚೆನ್ನಾಗಿ ಕಾಣ್ತಿದೆ. ಫ್ಯಾಮಿಲಿಗೆ ಸೂಟೇಬಲ್ ಅನ್ಸುತ್ತೆ. ಹೌದು, ಸ್ಮಾಲ್ ವೆಹಿಕಲ್ ಲರ್ನಿಂಗ್ ಅವ್ರಿಗೂ ಒಳ್ಳೆ ವೆಹಿಕಲ್. ಲೋ ಬಜೆಟ್ ಅಲ್ಲಿ ನೋಡೋರ್ಗೆ ತುಂಬಾ ಚೆನ್ನಾಗಿದೆ. ಚೆವರ್ಲೆಟ್ ಸ್ಪಾರ್ಕ್ ಇದು LT ಟಾಪ್ ಎಂಡ್ ಬರುತ್ತೆ. 11 ಮಾಡೆಲ್ ಇರೋದು, ಸಿಂಗಲ್ ಓನರ್. ಇದು 77,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪೆಟ್ರೋಲ್. ಮೈಲೇಜ್ ನಿಮ್ಗೆ ಚೆನ್ನಾಗಿ ಬರುತ್ತೆ, 18 ಮೈಲೇಜ್ ಇದೆ ಇದರಲ್ಲಿ. ಪ್ರೈಸಿಂಗ್ 1,70,000 ಇರೋದು. ಅದರಲ್ಲೂ ಪ್ರೈಸಿಂಗ್ ಕಡಿಮೆ ಆಗುತ್ತೆ. ಸಿಂಗಲ್ ಓನರ್. ಗಾಡಿ ನೀವು ನೋಡ್ಕೋಬಹುದು, ಒಂದು ಸ್ಕ್ರಾಚ್ ಸಮೇತ ಏನು ಇಲ್ಲ, ಪೇಂಟ್ ಏನಿಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಗಾಡಿ. ಓನ್ಲಿ ಪಾಲಿಶ್ ಮಾಡಿ ನಿಲ್ಸಿದೀವಿ. ಮೇನ್ ಲೇಡೀಸ್ ಕಲಿಯೋರ್ಗು, ಸ್ಮಾಲ್ ವೆಹಿಕಲ್ ಸಿಟಿ ಪರ್ಪಸ್ ಯೂಸ್ ಮಾಡೋರ್ಗೆ ಒಳ್ಳೆ ವೆಹಿಕಲ್ ಇದು. ಫೀಚರ್ಸ್ AC, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. 4 ಪವರ್ ವಿಂಡೋಸ್ ಇದೆ.
ಮೇಡಮ್ ಇದು ಸುಜುಕಿ ಶಿಫ್ಟ್ 10 ಮಾಡೆಲ್ ಇರೋದು, ಸೆಕೆಂಡ್ ಓನರ್. ಓಕೆ, ಡೀಸೆಲ್ ವೇರಿಯಂಟ್ ಇದು. ಓಕೆ, ಪ್ರೈಸ್ 3,20,000 ಇದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, 90,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಡೀಸೆಲ್ ಇಂಜಿನ್. ಓಕೆ, ಇಂಟೀರಿಯರ್ ಅಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 0 ಮೇಂಟೆನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು. ಪ್ರೈಸಿಂಗು ನೆಗೋಷಿಯಬಲ್ ಆಗುತ್ತೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ನೋಡಿದ್ರೆ ನೀವು. ಓಕೆ, FC ಇನ್ಸೂರೆನ್ಸ್ ಫ್ರೆಶ್ ಇದೆ ಇದ್ರದ್ದು. ಮೇಡಮ್ ಇದು ಶಿಫ್ಟ್ ಡಿಸೈರ್ ಸರ್, 2009 ಮಾಡೆಲ್, ಸಿಂಗಲ್ ಓನರ್ ಇದೆ. FC ಮತ್ತೆ ಇನ್ಸೂರೆನ್ಸ್ ಫ್ರೆಶ್ ಮಾಡಿದ್ದಾರೆ ಕಸ್ಟಮರ್. ಇದ್ರದ್ದು ರನ್ನಿಂಗ್ ಕಿಲೋಮೀಟರ್ ಆಗಿರೋದು 90,000 ಡ್ರೈವನ್ ಆಗಿದೆ. ಓಕೆ, ಮೈಲೇಜ್ ಇದು ನಿಮ್ಗೆ ಲಾಂಗ್ ಹೋದ್ರೆ 16-17 ಬರುತ್ತೆ. 16-17. ಪ್ರೈಸಿಂಗ್ ಇದು 2,75,000 ಕೋಟಿಂಗ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,75,000. ಸೊ ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಇದೆ ಮೇಡಮ್? ಇದು ಡಿಕ್ಕಿ ಸ್ಪೇಸ್ ನಿಮ್ಗೆ ಡಿಸೈರ್ಗೂ ಶಿಫ್ಟ್ ಗೆ ತುಂಬಾ ಡಿಫ್ರೆಂಟ್ ಇದೆ. ಇದು ನಾರ್ಮಲಿ ಯೆಲ್ಲೋ ಬೋರ್ಡ್ ಅವ್ರಿಗೂ ಆ ತರ ಡಿಕ್ಕಿ ಸ್ಪೇಸ್ ತುಂಬಾ ಬರುತ್ತೆ. ಯೆಲ್ಲೋ ಬೋರ್ಡ್ ಅವ್ರು ತುಂಬಾ ಯೂಸ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಫ್ಯಾಮಿಲಿ ಪರ್ಸನಲ್ ಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಡಿಕ್ಕಿ ಸ್ಪೇಸ್ ಬೇಕು ಅನ್ನೋರು ಇದು ತಗೋಬಹುದು. ಲೆಂತ್ ಬೇಕು ಅನ್ನೋರು ಅದು ಸ್ವಲ್ಪ ಮೈಲೇಜ್ ನಿಮ್ಗೆ ಡಿಫ್ರೆಂಟ್ ಆಗುತ್ತೆ ಅದಕ್ಕೂ ಇದಕ್ಕೆ. ಸಿಂಗಲ್ ಮೇಡಮ್ ಇದು ನೋಡಕ್ಕೆ ಫ್ಯಾಮಿಲಿಗೆ ಸೂಟೇಬಲ್, ಚಿಕ್ಕದಾಗಿದ್ರು ಚಕ್ಕದಾಗಿದೆ. ರಿಡ್ಸ್ ಸರ್, ಇದು 2010 ಮಾಡೆಲ್ ಇದೆ, ಥರ್ಡ್ ಓನರ್. ಸರಿ, ಥರ್ಡ್ ಓನರ್, 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪೆಟ್ರೋಲು 2,20,000 ಕೋಟಿಂಗ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ನೋಡ್ಬೋದು, ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ರೀಸೆಂಟ್ಲಿ ಜನರಲ್ ಸರ್ವಿಸ್ ಎಲ್ಲ ಆಗಿದೆ. ಟೈರ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ಮೇಡಮ್ ಇದು ಶಿಫ್ಟ್ ಡಿಸೈರ್ ಸರ್, ನಮ್ಮ ಹತ್ರ ಶಿಫ್ಟ್ ಡಿಸೈರ್ ಅಲ್ಲಿ 4 ಆಪ್ಷನ್ ಇದೆ ನಿಮ್ಗೆ. ಇವಾಗ ಇಲ್ಲಿ ಆಫೀಸ್ ಅಲ್ಲಿ ಸ್ಟಾಕ್ ಇಲ್ಲ, ಇರೋದಷ್ಟೇ ತೋರಿಸ್ತಾ ಇದ್ದೀನಿ. ಕ್ಯಾಟ್ಲಾಗ್ ಇದೆ ನಮ್ಮ ಹತ್ರ, ಕ್ಯಾಟ್ಲಾಗು ನೋಡ್ಕೋಬಹುದು ನೀವು. ಬೇರೆ ಸ್ಟಾಕ್ ಎಲ್ಲ ಅದ್ರಲ್ಲಿ ಅಪ್ಡೇಟ್ ಇರುತ್ತೆ. ಇದು 2010 ಮಾಡೆಲ್, ನೀವು ಮುಂಚೆ ನೋಡಿದ್ದು 9 ಮಾಡೆಲ್, ಇದು 10 ಮಾಡೆಲ್. 10 ಮಾಡೆಲ್ ಸಿಂಗಲ್ ಓನರ್ ಇದೆ, 58,000 ಕಿಲೋಮೀಟರ್ ಡ್ರೈವನ್ ಆಗಿರೋದು. ಇದು ಇಂಟೀರಿಯರ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದ್ರದ್ದು ಪ್ರೈಸ್ 2,90,000 ಕೋಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಈಗ ಸದ್ಯಕ್ಕೆ ಇದರಲ್ಲಿ FC ಎಲ್ಲ ರನ್ನಿಂಗ್ ಇದೆ ನಿಮಗೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಟೈರ್ಸ್ ಎಲ್ಲಾನು ಚೆನ್ನಾಗಿದೆ. ಇದು ಗಾಡಿ ಜನರಲ್ ಸರ್ವಿಸ್ ಮಾಡ್ಬೇಕಂತಾನೆ ಇಲ್ಲ, ಪೆಟ್ರೋಲ್ ಹಾಕಿ ಓಡಿಸ್ಕೋಬಹುದು ನೀವು ಅಷ್ಟೇನೆ. ಮೈಲೇಜ್ ಎಷ್ಟು ಬರುತ್ತೆ ಮೇಡಮ್ ಇದು? ಮೈಲೇಜ್ 16-17 ಸರ್, ಸೇಮ್. ಈಗ ನಾವು ಓಡಿಸೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಸ್ಟಾರ್ಟಿಂಗ್ ಅನ್ನೋರ್ಗೆ 14-15, ಲಾಂಗ್ ಅಂದ್ರೆ ನಿಮ್ಗೆ ಚೆನ್ನಾಗಿದೆ ಮೈಲೇಜ್. ಮೇಂಟೆನೆನ್ಸ್ 0 ಮೇಂಟೆನೆನ್ಸ್, ನಿಮ್ಗೆ ರೋಡ್ ಸೈಡ್ ಸ್ಟಾಪ್ ಆದ್ರೂ ಮೆಕ್ಯಾನಿಕ್ ಸಿಗ್ತಾರೆ ಇದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಪರ್ಫೆಕ್ಟ್ ಕಾರ್ಸ್ ಶೋರೂಮ್ ನಲ್ಲಿರುವಂತಹ ಕಾರ್ಸ್ ಅವೈಲೇಬಿಲಿಟಿ. ಸೊ ಹಾಗೆ ವಿಡಿಯೋ ನೋಡ್ತಿದ್ರೆ ನೀವು ಲೈಕ್ ಸಬ್ಸ್ಕ್ರೈಬ್ ಅನ್ನು ಹಿಟ್ ಮಾಡಿ. ಅದೇ ರೀತಿ ಯಾವ ಕಾರ್ ಬೇಕು, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಗಿವಿಂಗ್ ಟೈಮ್. ಅಷ್ಟೇ ಹೇಳಿಲ್ಲ ನಾನು, ಆಫೀಸ್ ಕ್ಯಾಟ್ಲಾಗ್ ಲಿಂಕ್ ಇದೆ. ಅಂದ್ರೆ ಈಗ ಇರೋ ಸ್ಟಾಕ್ ಮಾತ್ರ ನಾನು ಇಲ್ಲಿ ಇರೋದು ತೋರಿಸಿದ್ದೀನಿ ಪ್ರೆಸೆಂಟ್. ಸಂಡೇ ಎಲ್ಲ ಬೇರೆ ಕಡೆ ಎಲ್ಲ ಹೋಗಿದೆ ವೆಹಿಕಲ್. ಇಲ್ಲಿ ಇರೋದು ಯಾವ್ದಾದ್ರು ಸ್ಟಾಕ್ ಇದೆ, ಕ್ಯಾಟ್ಲಾಗ್ ಲಿಂಕ್ ಇದೆ. ನನ್ನ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ, ಹಾಕಿ ಕ್ಯಾಟ್ಲಾಗ್ ಲಿಂಕ್ ಸಿಗುತ್ತೆ. ನೆಕ್ಸ್ಟ್ ಯಾವ್ದೇ ಕಾರ್ ಬಂದ್ರು ಅದ್ರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮ್ಗೆ. ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನಿಮ್ಮ ಯೂಸ್ ಡೆಫಿನೆಟ್ಲಿ ನೀವು ಡಿಸ್ಕೌಂಟ್ ಕೊಡ್ತೀನಿ. ಟ್ರಾನ್ಸ್ಫರ್ ಈ ಚಾನಲ್ ನೋಡ್ಕೊಂಡ್ ಬಂದಿರೋರು ಅಂದ್ರೆ ಹೇಳಿದ್ರೆ ಸಾಕು. ಕಮಿಷನ್ ತಗೊಳ್ಳೋದಿಲ್ಲ, ಆಫೀಸ್ ಟ್ರಾನ್ಸ್ಫರ್ ಚಾರ್ಜಸ್ ಯಾವುದು ತಗೊಳ್ಳೋದಿಲ್ಲ. ಸರ್ಟಿಫೈಡ್ ವೆಹಿಕಲ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.